ನಮಸ್ಕಾರ, ಡಾಕ್ಟರ್ ಮುತ್ತರಾಜ್ ಮಹಾನಗರ ಹಾಸ್ಪಿಟಲಿಂದ. ಇದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಪವಿತ್ರ ಅಂತೇಳಿ. ಇವರು ಇವತ್ತು ಡಯಾಬಿಟಿಕ್ ಪ್ರೊಫೈಲ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಪೇಷಂಟ್ ಯಾವ ಥರ ಬರಬೇಕು ಅಂತ ಹೇಳಿ. ಪವಿತ್ರ ಅವರೇ, ಈಗ ಡಯಾಬಿಟಿಕ್ ಪ್ರೊಫೈಲ್ ಬರೋ ಪೇಷಂಟು ಯಾವ ಥರ ಬರಬೇಕು ಲ್ಯಾಬ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಡಯಾಬಿಟಿಕ್ ಪ್ರೊಫೈಲ್ ಅಲ್ಲಿ 3 ತರ ಬರುತ್ತಾ, FPS, PPVS ಮತ್ತೆ HbA1c. FPS ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್, ಅದರಲ್ಲಿ 8 ರಿಂದ 12 ತಾಸು ಖಾಲಿ ಹೊಟ್ಟೆಲಿ ಇರಬೇಕು, ಆಮೇಲೆ ಬ್ಲಡ್ ತಗೊಂತೀವಿ. PPVS ಅಂದ್ರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್, ತಿಂಡಿ ತಿಂದು 2 ತಾಸು ಆಗ್ಬೇಕು, ಆಮೇಲೆ ಬ್ಲಡ್ ತಗೊಂತೀವಿ. ನೆಕ್ಸ್ಟ್ ಅದರಲ್ಲಿ HbA1c ಅಂತ ಬರುತ್ತೆ, ಅದರಲ್ಲಿ 3 ಮಂತ್ಸ್ ಆವರೇಜ್ ಬ್ಲಡ್ ಶುಗರ್ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಖಾಲಿ ಹೊಟ್ಟೆಲಿ ಬರಲೇಬೇಕು ಅಂತಲ್ಲ, ಪ್ರಿಫರಬ್ಲಿ ಬಂದ್ರೆ ಒಳ್ಳೇದು. ಈಗ FPS PPVS ಮಾಡಿಸೋ ಬರೋ ಪೇಷಂಟ್ ಈಗ ತಿಂಡಿ ತಿಂದು ಅವರು ಟ್ಯಾಬ್ಲೆಟ್ ತಗೊಂಡೇ ಬರ್ಬೇಕಾ, ತಗೊಳ್ದೇ ಬರ್ಬೇಕಾ? ತಗೊಂಡ್ರೆ ನಡೀತೆ ಸರ್, ಹಂಗೇನಿಲ್ಲ. ತಗೊಂಡ್ ಬರಬಾರ್ದು, ತಗೊಳ್ದೇ ಬರ್ಬೇಕು, ಆ ಥರ ಏನು ರೂಲ್ಸ್ ಏನಾದ್ರು? ಆ ಥರ ಎಲ್ಲ ತಗೊಂಡ್ ಬರ್ಬೋದು. ಓಕೆ. ಮತ್ತೆ PPVS ಬರೋ ಪೇಷಂಟ್ ಡೈಲಿ ರೂಟೀನ್ ಹೇಗಿದೆ ಅವ್ರದ್ದು ಹಾಗೆ ಬಂದ್ರೆ ಒಳ್ಳೇದು. ಅವತ್ತೇ ಸ್ವಲ್ಪ ಸ್ವೀಟ್ ಐಟಮ್ ಜಾಸ್ತಿ ತಿನ್ನೋದು ಅದೆಲ್ಲ ಮಾಡಬಾರ್ದು. ಥ್ಯಾಂಕ್ ಯು ಪವಿತ್ರ, ಈ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ.